ಸ್ನೇಹಿತರೆ, ನಾನು ಮಮತಾ. ನೀವು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಲೇಡೀಸು ನಾವೆಲ್ಲ ಸೀರೆ ಉಟ್ಕೊಳ್ತೀವಿ. ರೆಗ್ಯುಲರಾಗಿ ಉಟ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಫಂಕ್ಷನ್ಸ್ ಇದ್ದಾಗ ಮತ್ತು ಹಬ್ಬಗಳಿದ್ದಾಗ ಹಾಕೊಳ್ತೀವಿ ಅಲ್ವಾ. ಅವಾಗ ನಾವು ಈ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತೀವಿ. ಈ ಸೇಫ್ಟಿ ಪಿನ್ನು ಏನಾಗುತ್ತೆ, ಕೆಲವೊಂದ್ಸಲ ಸೀರೆ ಥ್ರೆಡ್ಗಳ ಮಧ್ಯ ಮತ್ತು ಬ್ಲೌಸ್ಗಳ ಲೈನಿಂಗ್ ಮಧ್ಯ ಹೋಗಿ ತಗ್ಲಾಕೊಂಡ್ಬಿಡುತ್ತೆ. ಏನೇ ಮಾಡಿದ್ರು ಬರೋದೇ ಇಲ್ಲ. ಅವಾಗ ನಾವು ಜೋರಾಗಿ ಎಳೆದು ತೆಗಿಬೇಕಾಗತ್ತೆ, ಇಲ್ಲಾಂದರೆ ಕಟ್ ಮಾಡಬೇಕಾಗತ್ತೆ. ಅವಾಗ ನಮ್ಮ ಸೀರೆ ಮತ್ತು ನಮ್ಮ ಬ್ಲೌಸು ಡ್ಯಾಮೇಜ್ ಆಗಿಬಿಡುತ್ತೆ ಅಲ್ವಾ. ಈ ಸೇಫ್ಟಿ ಪಿನ್ನನ್ನು ನಮ್ಮ ಸೀರೆ ಮತ್ತು ಬ್ಲೌಸು ಡ್ಯಾಮೇಜ್ ಆಗದೆ ಇರೋ ರೀತಿ ನಾವು ಕೆಲವೊಂದು ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡಿ ಬಳಸಿದ್ರೆ ನಮ್ಮ ಸೀರೆ ಮತ್ತು ನಮ್ಮ ಬ್ಲೌಸು ಡ್ಯಾಮೇಜ್ ಆಗಲ್ಲ. ಯಾವುದು ಆ ಸಿಂಪಲ್ ಟ್ರಿಕ್ಸ್ ಅಂತ ಹೇಳ್ತಾ ಇದ್ದೀರಾ? ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ರೀತಿ ಸೇಫ್ಟಿ ಪಿನ್ನನ್ನು ನಾವು ನಮ್ಮ ಸ್ಯಾರಿಗೆ ಯೂಸ್ ಮಾಡ್ತೀವಿ ಅಲ್ವಾ. ಇದೇ ಎಷ್ಟೊಂದು ಸಲ ನಮ್ಮ ಸ್ಯಾರಿನ ಡ್ಯಾಮೇಜ್ ಮಾಡಿಬಿಡುತ್ತೆ ಅಲ್ವಾ. ಹೇಗೆ ಡ್ಯಾಮೇಜ್ ಆಗುತ್ತೆ ಸ್ಯಾರಿ ಅಂತ ಇವಾಗ ನಾನು ಪಿನ್ನನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಪಿನ್ನನ್ನು ಹಾಕಿ ನೋಡಿ. ಈ ರೀತಿ ಆ ಹೋಲ್ ಮಧ್ಯೆ ಹೋಗಿ ತಗ್ಲಾಕೊಂಡ್ಬಿಡುತ್ತೆ. ಏನು ಮಾಡಿದ್ರು ಬರಲ್ಲ, ಫೋರ್ಸ್ಫುಲ್ಲಾಗಿ ಎಳಿಬೇಕಾಗತ್ತೆ. ಆಗ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ಕೆಲವೊಂದು ಸಲ ಅಂತೂ ಬರೋದೇ ಇಲ್ಲ. ಬ್ಲೌಸ್ ಲೈನಿಂಗ್ ಮಧ್ಯೆ ಸೇರಿಕೊಂಡ್ರೆ ಅಂತೂ ಎಷ್ಟು ಕಷ್ಟಪಡ್ತೀವಿ, ಬರೋದೇ ಇಲ್ಲ. ಸೊ ಈಗ ಮೊದಲನೇ ಟ್ರಿಕ್ಕನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾನಿವತ್ತು ನಿಮಗೆ 4 ಟ್ರಿಕ್ಸ್ನ ಹೇಳ್ತೀನಿ. ಇದು ಮೊದಲನೇ ಟ್ರಿಕ್ ಯಾವುದಪ್ಪ ಅಂದರೆ, ಈ ರೀತಿ ಸಣ್ಣ ಬೀಡ್ಸ್ಗಳನ್ನ ತಗೊಂಡು ಈ ರೀತಿ ಪಿನ್ಸ್ಗೆ ನೀವು ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಕಲರ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಬೀಡ್ಸ್ಗಳನ್ನ ನಾವು ಪಿನ್ಸ್ಗೆ ಹಾಕಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಯಾರಿ ಡ್ಯಾಮೇಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಬೀಡ್ಸು ಅಡ್ಡ ಇರುತ್ತೆ, ಆ ಹೋಲ್ ಮಧ್ಯ ನಮ್ಮ ಸ್ಯಾರಿ ಅಥವಾ ಲೈನಿಂಗು ಹೋಗಿ ಸಿಕ್ಕಾಕೊಳ್ಳೋ ಚಾನ್ಸ್ ಇರಲ್ಲ. ನೋಡಿ, ಈಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಈಗ ನೋಡಿ, ನಾವು ಹಾಕಿದ್ರೂ ಆ ಸೆಂಟ್ರ್ ಹೋಲ್ಗೆ ನಮ್ಮ ಸೀರೆ ಥ್ರೆಡ್ ಹೋಗಿ ಸಿಕ್ಕಾಕೊಳ್ಳೋ ಚಾನ್ಸ್ ಇರಲ್ಲ. ಈಗ ಸೆಕೆಂಡ್ ಟ್ರಿಕ್ ಯಾವುದಪ್ಪ ಅಂದರೆ, ನೋಡಿ, ಈ ರೀತಿ ಸೆಲ್ಲೋ ಟೇಪ್ ತಗೊಳ್ಳಿ ಮತ್ತು ಒಂದು ಟ್ರಿಮ್ಮರಿಂದ ಅಥವಾ ಸಿಸರಿಂದ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಭಾಗ ಕಟ್ ಮಾಡಿಕೊಂಡ್ರೆ ಸಾಕು. ಅದನ್ನು ಈ ಸೇಫ್ಟಿ ಪಿನ್ದು ಆ ಸೆಂಟ್ರಲ್ಲಿ ಹೋಲ್ ಇದೆಯಲ್ಲ, ಅದನ್ನು ಕ್ಲೋಸ್ ಆಗೋ ಥರ ಫುಲ್ಲು ಕವರ್ ಮಾಡಿ ಕ್ಲೋಸ್ ಮಾಡಿಬಿಡಿ. ಈ ರೀತಿ ಫುಲ್ಲು ಆ ಹೋಲು ಕ್ಲೋಸ್ ಆಗಬೇಕು. ಆ್ಯಕ್ಚುಲಿ ಅಲ್ಲೇ ಹೋಗಿ ಥ್ರೆಡ್ಡು ಸಿಕ್ಕಾಕೊಳ್ಳೋದ್ರಿಂದ ಅಷ್ಟು ಭಾಗನ ನಾವು ಕ್ಲೋಸ್ ಮಾಡಿಬಿಡಬೇಕು. ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರೆ ಸಾಕು. ಆ ಹೋಲ್ ಕ್ಲೋಸ್ ಆಗುವಷ್ಟು ತೊಗೊಂಡ್ರೆ ಸಾಕು ಸೆಲ್ಲೋ ಟೇಪು. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಯಾರಿ ಥ್ರೆಡ್ಡು ಹೋಗಿ ಅಲ್ಲಿ ಸಿಕ್ಕಾಕೊಳ್ಳಲ್ಲ. ಸ್ಯಾರಿ ತೆಗೆಯೋದಕ್ಕೆ, ನಾವು ಪಿನ್ಸ್ ಹಾಕೋದಕ್ಕೆ, ತೆಗೆಯೋದಕ್ಕೆ ನಮಗೆ ಕಷ್ಟ ಆಗಲ್ಲ. ಈಸಿಯಾಗಿ ರಿಮೂವ್ ಮಾಡಿ ಡ್ಯಾಮೇಜ್ ಆಗಲ್ಲ. ತುಂಬ ಒಳ್ಳೊಳ್ಳೆ ಸ್ಯಾರಿಗಳೆಲ್ಲ ಹಾಕ್ತಿರ್ತೀವಿ, ಅಂಥ ಟೈಮಲ್ಲಿ ಡ್ಯಾಮೇಜ್ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನೋಡಿ, ಈಗ ನಾನು ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಸೆಲ್ಲೋ ಟೇಪ್ ಹಾಕಿರೋದ್ರಿಂದ ಅದು ಅಂದರೆ ಆ ಪಿನ್ಸ್ ರೌಂಡ್ ಏನಿದೆ ಅಲ್ಲಿವರೆಗೂ ಹೋಗಲ್ಲ ಆ ಸ್ಯಾರಿ. ಫ್ರೆಂಡ್ಸ್, ಈಗ ನಾನು 3ನೇ ಟ್ರಿಕ್ ಯಾವುದು ಅಂತ ಹೇಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸುಲಭವಾದ ಟ್ರಿಕ್ಕು. ಫೆವಿಕಾಲ್ನ ತೊಗೊಂಡಿದ್ದೀನಿ. ಆ ಫೆವಿಕಾಲ್ನ ಈ ಹೋಲ್ ಇದೆಯಲ್ಲ, ಆ ಹೋಲನ್ನು ಫುಲ್ಲು ಕವರ್ ಆಗೋ ಥರ ಫೆವಿಕಾಲ್ನ ಹಾಕಿಬಿಟ್ರೆ ಅದು ಡ್ರೈ ಆದಮೇಲೆ ನಾವು ಯೂಸ್ ಮಾಡಿದ್ರೆ ಸಾಕು. ಇದರಿಂದ ಕೂಡ ನಮ್ಮ ಸ್ಯಾರಿ ಡ್ಯಾಮೇಜ್ ಆಗೋದು ತಡೆಗಟ್ಬೋದು ನಾವು. ಈ ರೀತಿ ಕೂಡ ನಾವು ಮಾಡಿಟ್ಕೊಂಡು ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು. ಅದು ಡ್ರೈ ಆದಮೇಲೆ ನಾವು ಯೂಸ್ ಮಾಡಬೇಕು. ಎಷ್ಟು ಸಿಂಪಲ್ ಟ್ರಿಕ್ಸ್ಗಳು ಫ್ರೆಂಡ್ಸ್, ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, 3 ಟ್ರಿಕ್ಸ್ನ ಹೇಳಿದೆ. ಈಗ 4ನೇ ಟ್ರಿಕ್ಸು. ಇದಂತೂ ತುಂಬ ಈಸಿ, ನೀವೆಲ್ಲರೂ ಫಾಲೋ ಮಾಡ್ಬೋದು. ನೋಡಿ, ಈ ರೀತಿ ಪೇಪರ್ನ ತೊಗೊಳ್ಳಿ. ನ್ಯೂಸ್ ಪೇಪರ್ ಆದರೂ ಓಕೆ, ಯಾವುದಾದ್ರೂ ಪೇಪರ್ ಆದರೂ ಓಕೆ. ಪೇಪರ್ನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಒಂದು ಪೀಸ್ ತೊಗೊಂಡು ಅದನ್ನು ಇನ್ನೊಂದು ಫೋಲ್ಡ್ ಮಾಡಿ ಪಿನ್ನಿಗೆ ಹಾಕ್ಕೊಬೇಕು. ಪಿನ್ನಲ್ಲಿ ಚುಚ್ಕೊಂಡು ಅದನ್ನು ನಾವು ಸ್ಯಾರಿಗೆ ನಾವು ಆಮೇಲೆ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಯಾರಿ ಡ್ಯಾಮೇಜ್ ಆಗದೆ ಇರೋ ರೀತಿ ಈ ಟ್ರಿಕ್ಸ್ ಕೂಡ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿ ಹಾಕ್ಬಿಟ್ರೆ ಸ್ಯಾರಿ ಥ್ರೆಡ್ಡು ಆ ಹೋಲ್ ಹತ್ರ ಹೋಗಿ ತಗ್ಲಾಕೊಳ್ಳೋ ಚಾನ್ಸೇ ಇರಲ್ಲ. ನೋಡಿ, ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿ ಅಲ್ಲೇ ಹೋಲ್ಡ್ ಆಗುತ್ತೆ. ಆ ಪೇಪರ್ ಅಡ್ಡ ಇರೋದ್ರಿಂದ ಆ ಹೋಲ್ಗೆ ಹೋಗಿ ಸಿಕ್ಕಾಕೊಳ್ಳೋ ಚಾನ್ಸ್ ಇರಲ್ಲ. ಫ್ರೆಂಡ್ಸ್, ತುಂಬ ಈಸಿ ಟ್ರಿಕ್ಸ್ನ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು
ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.